ಇವಾಗ ಎಲ್ರಿಗೂ ಈ ಎರಡೇ ಮಕ್ಕಳು. ನಮ್ಮ ತಂದೆಗೆ 4 ಮಕ್ಕಳು, ನನಗೆ 2 ಮಕ್ಕಳು. ನನಗೆ ಒಬ್ಬ ಮಗ ಒಬ್ಬ ಮಗಳು ಇದ್ದಾಳೆ ಅಂತ ಇಟ್ಕೊಳ್ಳೋಣ. ಕೆಲವರಿಗೆ 2 ಹೆಣ್ಮಕ್ಳು 2 ಗಂಡು ಮಕ್ಕಳು, 1 ಹೆಣ್ಣು 1 ಗಂಡು. ಪ್ರಾಬಬಿಲಿಟಿ ಥಿಯರಿ ಪ್ರಕಾರ 50% ಹೆಂಗಸರು 50% ಗಂಡಸರು ಅಂತ ಇಟ್ಕೊಂಡ್ರೆ ಪ್ರತಿಯೊಂದು ತಂದೆ ತಾಯಿನೂ ಒಂದು ಮನೆ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರಿಂದ ಮಗಂಗೆ ಹೋಗುತ್ತೆ. ಇವಾಗ ಗಂಡು ಹೆಣ್ಣು 2 ಇದ್ದಾಗ ನಮ್ಮ ಮನೆಯಿಂದ ನನ್ನ ಮಗಂಗೆ ಹೋಗುತ್ತೆ, ಅತ್ಲ ಕಡೆಯಿಂದ ಅವ್ರ ಮಗಂಗೆ ಹೋಗುತ್ತೆ. ಸೊ ಮನೆ ಕಟ್ಟೋ ಅವಶ್ಯಕತೆ ಇರಲ್ಲ. ಮನೆ ತುಂಬ ದೊಡ್ಡ ಖರ್ಚು. ಯಾವಾಗಲೇ ಆಗಲಿ ಮನೆ ಕಟ್ಟೋದು ತುಂಬ ದೊಡ್ಡ ಖರ್ಚು. ಅದು ಇಲ್ಲ ಅಂದರೆ ಸಾಕಷ್ಟು ಸಂತೋಷವಾಗಿ ಅವ್ರು ಇದ್ಬಿಡ್ಬೋದು, ಉಳಿತಾಯ ಕಮ್ಮಿ ಮಾಡ್ಬೋದು. ಆದರೆ ಉಳಿತಾಯ ಮಾಡಲೇಬೇಕಾಗತ್ತೆ ಯುವಕರು. ಯಾಕೆ ಅಂದರೆ ಬದಲಾದ ಪರಿಸ್ಥಿತಿನಲ್ಲಿ ಜಾಬ್ ರಿಸ್ಕ್ ಇದೆ. ನಮ್ಮ ಕಾಲದಲ್ಲಿ ಜಾಬ್ ರಿಸ್ಕ್ ಇರಲಿಲ್ಲ. ನಾನು ಒಂದು ಬ್ಯಾಂಕ್ ಸೇರಿಕೊಂಡೆ, ನಾನು ಅಲ್ಲೇ ನಿವೃತ್ತಿ ಆಗ್ತೀನಿ, ಅದರದೇ ಪೆನ್ಷನ್ ತೊಗೊಳ್ತೀನಿ, ಅದೇ ಸ್ನೇಹಿತರು ಇರ್ತಾರೆ, ಈ ರೀತಿ ಇತ್ತು.